ಇಲ್ಲಿ ನಾವು ಪರ್ಮಿಟೇಷನ್ನ ಪರ್ಟಿಕ್ಯುಲರ್ ಸಿನಾರಿಯೋಗೆ ಫಾರ್ಮುಲಾ ಡಿರೈವ್ ಮಾಡ್ತಾ ಇದ್ದೀವಿ. ಏನಪ್ಪ ಸಿನಾರಿಯೋ ಅಂತ ಹೇಳಿದ್ರೆ, ಆಲ್ ದ ಆಬ್ಜೆಕ್ಟ್ಸ್ ಆರ್ ಡಿಸ್ಟಿಂಕ್ಟ್ ಅಂತ ಹೇಳಿದ್ರೆ, ಈ ಎಕ್ಸಾಂಪಲ್ ನೋಡಿ, ಇಲ್ಲಿ ಎಲ್ಲ ಆಬ್ಜೆಕ್ಟ್ಸು ಸರ್ಕಲ್ಲು ಸರಿ, ಆದರೆ ಕಲರ್ ಬೇರೆ ಬೇರೆ ಅಲ್ವಾ. ಸೊ ಆಲ್ ಆಫ್ ದಿಸ್ ಆಬ್ಜೆಕ್ಟ್ಸ್ ಆರ್ ಡಿಸ್ಟಿಂಕ್ಟ್, ಡಿಫ್ರೆಂಟ್ ಅಂತ ಹೇಳಿ, ಸರಿನಾ. ಆ್ಯಂಡ್ ದೇರ್ ಇಸ್ ನೋ ರೀಪ್ಲೇಸ್ಮೆಂಟ್ ಆಫ್ಟರ್ ಸೆಲೆಕ್ಷನ್ ಅಂತ ಹೇಳಿದ್ರೆ ಏನು, ಇವಾಗ ಈ 3 ಬಾಕ್ಸಲ್ಲಿ ನಾನು ಈ 5 ಆಬ್ಜೆಕ್ಟ್ನ ಯಾವುದನ್ನು 3 ಸೆಲೆಕ್ಟ್ ಮಾಡಿ ಅರೇಂಜ್ ಮಾಡಬೇಕು. ಸೊ ವಿ ಆರ್ ಸೆಲೆಕ್ಟಿಂಗ್ 3 ಆ್ಯಂಡ್ ಅರೇಂಜಿಂಗ್, ಆಯಿತಾ. ಒಂದು ಸತಿ ಸೆಲೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ ಅದು ಮತ್ತಿನ್ನು ರೀಪ್ಲೇಸ್ಮೆಂಟ್ ಆಗಲ್ಲ, ಸರಿನಾ. ಈ ಪರ್ಟಿಕ್ಯುಲರ್ ಸಿನಾರಿಯೋಗೆ ನಾವು ಈ ಥರ ಪರ್ಟಿಕ್ಯುಲರ್ ಸಿನಾರಿಯೋಸ್ಗೆ ಫಾರ್ಮುಲಾ ಡಿರೈವ್ ಮಾಡ್ತಾಯಿದ್ದೀವಿ. ಸೊ ಪ್ರತಿಯೊಂದೂ ಡಿಸ್ಟಿಂಕ್ಟ್ ಆಬ್ಜೆಕ್ಟ್, ಡಿಫ್ರೆಂಟ್ ಆಬ್ಜೆಕ್ಟ್ಸ್. ಅದು ಬಿಡ್ತು ಅಂತ ಹೇಳಿದ್ರೆ ದೇರ್ ಇಸ್ ನೋ ರೀಪ್ಲೇಸ್ಮೆಂಟ್. ಸೊ ಇದ್ರ ಉತ್ತರ ಏನಪ್ಪ ಅಂತ ಹೇಳಿದ್ರೆ 5 × 4 × 3. ಸೊ ಈ ಥರ ಸಿನಾರಿಯೋಗೆ ಈ ಪರ್ಟಿಕ್ಯುಲರ್ ಉತ್ತರ ಬರಬೇಕು ಅಂತ ಹೇಳಿದ್ರೆ ಇದು 60 ಬರುತ್ತೆ. ಸೊ ಇದನ್ನು ನಾವು ಫಾರ್ಮುಲಾ ಮುಖಾಂತರ ಹೇಗೆ ಕಂಡುಹಿಡಿಬೋದು ಅಂತ ಹೇಳಿ ಇಲ್ಲಿ ಕಲಿತಾ ಇದ್ದೀವಿ, ಸರಿನಾ. ಸೊ ಫಾರ್ಮುಲಾ ಹೇಳ್ಕೊಟ್ಬಿಡ್ತೀನಿ. ಇಫ್ ವಿ ಹ್ಯಾವ್ n ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಟೇಕನ್ r at a time ಅಂತ ಹೇಳಿದ್ರೆ ಇಲ್ಲಿ ನಾವು 5 ವಸ್ತುನ 3 ಸೆಲೆಕ್ಟ್ ಮಾಡ್ತಾಯಿದ್ದೀವಿ ಅಲ್ವಾ. ಸೊ ಆ ಥರ ಇರಬೇಕಾದ್ರೆ ನಮ್ಮ ಫಾರ್ಮುಲಾಸು ಏನಾಗುತ್ತೆ ಅಂತ ಹೇಳಿ ಇಲ್ಲಿ ನೋಡ್ತಾ ಇದ್ದೀವಿ. ಸೊ NP/NR ಪರ್ಮಿಟೇಷನ್ ಆಫ್ n ಥಿಂಗ್ಸ್ ಟೇಕಿಂಗ್ r at a time, ಆಲ್ಸೋ ರಿಟರ್ನ್ ಆಸ್ NPR ಈ ರೀತಿಯಲ್ಲಿ 3 ರೀತಿಯಲ್ಲಿ ಬರೀಬೋದು. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಈ ಮಧ್ಯದ ಉಪಯೋಗಿಸ್ತಾರೆ, ಆಯಿತಾ. ಸೊ ಮಧ್ಯದ ರೀತಿ ಉಪಯೋಗಿಸ್ತಾರೆ. ಸೊ ಇದು ಫಾರ್ಮುಲಾ ಏನಪ್ಪ ಅಂತ ಹೇಳಿದ್ರೆ n/n - r ಫ್ಯಾಕ್ಟೋರಿಯಲ್. ಒಂದು ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ವಿ ಆರ್ ಪಿಕ್ಕಿಂಗ್ 2 ಆಬ್ಜೆಕ್ಟ್ಸ್ ಔಟ್ ಆಫ್ 3, ಆಲ್ ಆರ್ ಡಿಸ್ಟಿಂಕ್ಟ್. ಸೊ ಇದರಲ್ಲಿ ನಾವು ಈ 3ರಲ್ಲಿ 2 ತೊಗೊಂಡು ಅದನ್ನು ಅರೇಂಜ್ ಮಾಡ್ತಾಯಿದ್ದೀವಿ. ಸೊ ಎಷ್ಟು ಪಾಸಿಬಿಲಿಟೀಸ್ ಇದೆ, 6 ಪಾಸಿಬಿಲಿಟಿ ಇದೆ. ಸೊ ಇದನ್ನು ಫಾರ್ಮುಲಾ ಮುಖಾಂತರ ಕಂಡುಹಿಡಿಯೋಣ. ಸೊ ಹಿಯರ್ n = 3 and r = 2. So 3p2 will be equal to 3 factorial divided by 3 minus 2 factorial ಅಂತ ಹೇಳ್ತು. ಅಂದರೆ 3 factorial divided by 1 factorial. 3 factorial ಅಂತ ಹೇಳಿದ್ರೆ 6 divided by 1 factorial is 1. ಸೊ ನಮ್ಮ ಉತ್ತರ ಬಂದು ಇಲ್ಲಿ ಕೂಡ 6 ಬಂತು, ಸರಿನಾ. ಮತ್ತೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಪಿಕ್ಕಿಂಗ್ 2 ಆಬ್ಜೆಕ್ಟ್ಸ್ ಫ್ರಮ್ ಅ ಸೆಟ್ ಆಫ್ 4. ಇಲ್ಲಿ ನಮ್ಮ ಹತ್ರ 4 ವಸ್ತು ಇದೆ, 2 ವಸ್ತು ಸೆಲೆಕ್ಟ್ ಮಾಡಿ ಅರೇಂಜ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಎಷ್ಟು ರೀತಿ ಇದೆ, ಇಲ್ಲಿ 6 × 2 12 ಬಂತು ಅಲ್ವಾ. ಸೊ ಇಲ್ಲಿ n = 4 while we are selecting 2. ಹಾಗಾಗಿ 4p2 ಬಂದು 4 factorial divided by 4 minus 2 factorial which is 4 factorial divided by 2 factorial. ಸೊ ಇದನ್ನು ನಾವು 4 × 3 × 2 ಫ್ಯಾಕ್ಟೋರಿಯಲ್ ಅಂತ ಬರ್ಕೊಂಡು ಡಿವೈಡ್ ಬೈ 2 ಫ್ಯಾಕ್ಟೋರಿಯಲ್ ಅಂತ ಹೇಳಿತು ಅಂದರೆ 2 ಫ್ಯಾಕ್ಟೋರಿಯಲ್ ಕಟ್ ಆಗುತ್ತೆ. ಇದು 12, ಸರಿನಾ. ಇವಾಗ ಸೆಲೆಕ್ಟಿಂಗ್ 3 ಆಬ್ಜೆಕ್ಟ್ಸ್ ಆಫ್ 3, 3 ಇದೆ, 3 ಸೆಲೆಕ್ಟ್ ಮಾಡ್ತೀವಿ. ಸೊ ಏನು ಉತ್ತರ ಬರುತ್ತೆ, ಎಷ್ಟೋ 6 ಬರುತ್ತೆ, 6 ರೀತಿ, ಸರಿನಾ. ಸೊ ಇಲ್ಲೇ ಬರಿತೀನಿ, ಜಾಗ ಇಲ್ಲ ಇಲ್ಲಿ. n = ಏನು ಹುಡುಗ್ರ 3, r = 3. ಸೊ 3p3 ಬರುತ್ತೆ ಇಲ್ಲಿ. 3p3 ಅಂದರೆ 3 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 3 minus 3 ಫ್ಯಾಕ್ಟೋರಿಯಲ್. ಸೊ 3 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 0 ಫ್ಯಾಕ್ಟೋರಿಯಲ್ ಆಗ್ತದೆ. ಬಟ್ 0 ಫ್ಯಾಕ್ಟೋರಿಯಲ್ ಏನು, 0 ಫ್ಯಾಕ್ಟೋರಿಯಲ್ ಬಂದು 1. ಅದು ಹೇಗೆ 1 ಬರುತ್ತೆ ಅದನ್ನು ಮುಂದಿನ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ 3 ಫ್ಯಾಕ್ಟೋರಿಯಲ್ 6 ಡಿವೈಡ್ ಬೈ 1 is 6. ಸೊ ಅದೇ ರೀತಿಯಲ್ಲಿ
ಇಲ್ಲಿ ನೋಡೋಣ, ಸೆಲೆಕ್ಟಿಂಗ್ 4 ಆಬ್ಜೆಕ್ಟ್ಸ್ ಔಟ್ ಆಫ್ 4. ಸೊ ಇಲ್ಲಿ n is equal to 4 and r is also equal to 4. ಹಾಗಾಗಿ ನಮ್ಮ ಫಾರ್ಮುಲಾ 4p4 ಆಗ್ತಾ ಇದೆ. ಸೊ ದಿಸ್ ಇಸ್ ಬೇಸಿಕಲಿ 4 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 4 ಮೈನಸ್ 4 ಫ್ಯಾಕ್ಟೋರಿಯಲ್. ಸೊ 4 ಫ್ಯಾಕ್ಟೋರಿಯಲ್ ಅಂತ ಹೇಳಿದ್ರೆ 24 ಡಿವೈಡ್ ಬೈ ಇದು 0 ಫ್ಯಾಕ್ಟೋರಿಯಲ್ ಆಗುತ್ತೆ. ಸೊ 0 ಫ್ಯಾಕ್ಟೋರಿಯಲ್ ಇಸ್ ನಥಿಂಗ್ ಬಟ್ 1. ಸೊ ದಿಸ್ ಇಸ್ 24. ಸರಿನಾ? ಸೊ ದಿಸ್ ಇಸ್ ನಥಿಂಗ್ ಬಟ್ 1. ಸೊ ಇದು ನೋಡಿ ಇದನ್ನು. ಸೊ ಇಲ್ಲಿ 4 ವಸ್ತು ಇದೆ, 4 ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಮೊದಲೇ ಕಾಂಬಿನೇಷನ್ನು, ಎರಡನೇ ಕಾಂಬಿನೇಷನ್ನು, 3 4 5 6. ಸೊ ಕೊನೆ ಕಾಂಬಿನೇಷನ್ ಏನಪ್ಪ ಅಂತ ಹೇಳಿದ್ರೆ ಇದು 24 ರೀತಿಯಲ್ಲಿದೆ. ಸರಿನಾ? ಅರ್ಥ ಆಯ್ತಲ್ಲ? ಸೊ ಇವಾಗ ನೀವು ಪಾಸ್ ಮಾಡಿಕೊಂಡು ಹೆಡಿಂಗ್ ಕ್ಲೀನಾಗಿ ಬರ್ಕೊಳ್ಳಿ. ದಿಸ್ ಇಸ್ ಅ ಪರ್ಟಿಕ್ಯುಲರ್ ಕೇಸ್. ಇದು ನಿಮ್ಮ ಫಾರ್ಮುಲಾ.